ಇನ್ನೊಂದು ಕಡೆಗೆ ಇವರಿಬ್ಬರ ಕಿತ್ತಾಟ ಒಂದ್ ಕಡೆಗೆ, ಆ ಕಡೆಗೆ ಪರಮೇಶ್ವರ್ ಅವರ ಪರವಾಗಿಯೂ ಕೂಡ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಕುರ್ಚಿ ಕದನದ ಮಧ್ಯೆ ದಲಿತ ಸಿಎಂ ಕೂಗು, ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಾವಿರಾರು ಬೆಂಬಲಿಗರಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕುರ್ಚಿ ಕದನದ ಮಧ್ಯೆ ದಲಿತ ಸಿಎಂ ಕೂಗು ಈಗ ಜೋರಾಗ್ತಾ ಇದೆ. ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ತುಮಕೂರಿನ ಕೊರಟಗೆರೆಯಲ್ಲಿ. ಅವ್ರು ಯಾಕೆ ಅಂತಾರೆ, 2013ರಿಂದಲೂ ಕೂಡ ಆಕಾಂಕ್ಷಿನೇ. ಆ ಟೈಮಲ್ಲಿ ಕೊರಟಗೆರೆಯಲ್ಲಿ ಸೋಲಿಸಿದ್ರು ಅವರನ್ನ. ಅರ್ಹತೆ ಇರುವಂತ ಹಿರಿಯ ರಾಜಕಾರಣಿಗಳು, ಈಗಿನ ಗೃಹ ಮಂತ್ರಿಗಳು ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ನಾವು ಭಾವಿಸ್ತೇವೆ. ಕಾರಣ, ಈ ರಾಜ್ಯವನ್ನು ನಡೆಸುವಂತ ಆ ಧೀಶಕ್ತಿ ಪರಮೇಶ್ವರ್ ಅವರಲ್ಲಿ ಇದೆ. ಅವರ ಸೇವಾ ಬದ್ಧತೆ, ಅವರ ಪಕ್ಷ ನಿಷ್ಠೆಯನ್ನ ಅವರ ಪಕ್ಷದ ಹೈಕಮಾಂಡ್ ಗುರುತಿಸಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಲು, ದಲಿತ ಮುಖ್ಯಮಂತ್ರಿ ಅನ್ನುವ ಯೋಚನೆ ಬಂದಾಗ ಇವರನ್ನ ಪರಿಗಣಿಸಬೇಕು ಅನ್ನುವಂಥದ್ದು ಅವರ ಬಗ್ಗೆ ಪ್ರೀತಿ ಇರುವಂತ, ಅವರ ಬಗ್ಗೆ ಅಭಿಮಾನ ಇರುವಂತ, ಅವರ ಬಗ್ಗೆ ಆಶೀರ್ವಾದ ನೀಡುವಂತ ಎಲ್ಲ ಸ್ವಾಮೀಜಿಗಳ, ಬಹುತೇಕ ತುಮಕೂರು ಜಿಲ್ಲೆಯ ಸ್ವಾಮೀಜಿಯವರ, ಹಲವಾರು ಸ್ವಾಮೀಜಿಯವರ ಹಕ್ಕೊತ್ತಾಯ ಆಗಿದೆ. ಈ ಪಕ್ಷದಲ್ಲಿ